ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಆಲ್ ಯು ನೀಡ್ ಟು ನೋ ಅಬೌಟ್ ದ ಪ್ಲೇಯರ್ ಆಕ್ಷನ್ 2025 ನಾಳೆ ನಾಡ್ದು ನಡೀತಾ ಇರೋಂಥ ಆಕ್ಷನ್ ಬಗ್ಗೆ ತಿಳ್ಕೊಳ್ಳಿ ಸ್ವಲ್ಪ ಏನೇನಾಗುತ್ತೆ ಎತ್ತೆತ್ತಾಗುತ್ತೆ ಅಂತ ಎಲ್ಲಿ ನೋಡಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ ಆಕ್ಷನ್ನ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಲಾಸ್ಟ್ IPL ಎಲ್ಲಿ ನೋಡಿದ್ರಿ ನೀವು ಅಲ್ಲೇ ಬ್ರಾಡ್ಕಾಸ್ಟ್ ಆಗುತ್ತೆ ಟಿ ವಿಲಿ ಬಂತು ಅಂದರೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಡಿಜಿಟಲ್ ಬಂತು ಅಂದರೆ ಜಿಯೋ ಸಿನಿಮಾದಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಎಷ್ಟು ಗಂಟೆಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಎಷ್ಟು ಗಂಟೆಗೆ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಬಂದಿರೋದೇನು 3 ಗಂಟೆಗೆ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಇವಾಗ ಬರ್ತಿರೋಂಥ ಆ್ಯಕ್ಚುಯಲ್ ಮಾಹಿತಿ ಪ್ರಕಾರ 3:30ಕ್ಕೆ ಪರ್ಫೆಕ್ಟಾಗಿ ಆಕ್ಷನು ಸ್ಟಾರ್ಟ್ ಆಗುತ್ತೆ ಇದು ಮುಂಚೆನೇ ಬ್ರಾಡ್ಕಾಸ್ಟ್ ಸ್ಟಾರ್ಟ್ ಆಗಿರುತ್ತೆ 3 ಗಂಟೆಗಿಂತ ಮುಂಚೆನೇ ಬ್ರಾಡ್ಕಾಸ್ಟ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಆ್ಯಕ್ಚುಲಾಗಿ ಆಕ್ಷನ್ ಸ್ಟಾರ್ಟ್ ಆಗೋದು ಒಂದು 15 ನಿಮಿಷ ಎಲ್ಲ ಆಗಾದ್ಮೇಲೆ ಮಾತುಕತೆ ಎಲ್ಲ ಮಾಡ್ತಾರೆ BCA ಪ್ರೆಸಿಡೆಂಟ್ ಅವರು ಇವರೆಲ್ಲ ಬಂದ್ಬಿಟ್ಟು ಮಾತಾಡ್ತಾರೆ ಸೊ ಅದಾದಮೇಲೆ ಆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡೋದು 3:30 ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಕ್ಷನ್ ಸ್ಟಾರ್ಟ್ ಆಗುತ್ತಂತೆ ಮಗ ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ಎಷ್ಟು ಜನ ಇದ್ದಾರೆ ಆಕ್ಷನಲ್ಲಿ ಫೈನಲ್ ಲಿಸ್ಟಲ್ಲಿ 574 ಜನ ಅಂತ ರಿಪೋರ್ಟ್ ಮಾಡಿದ್ರು IPL ಗವರ್ನಿಂಗ್ ಕೌನ್ಸಿಲ್ ರಿಪೋರ್ಟ್ ಮಾಡಿತ್ತು ಬಟ್ ಇವಾಗ ಅಡಿಷನಲ್ ಆಗಿ ಸ್ವಲ್ಪ ಜನ ಆ್ಯಡ್ ಆಗಿದ್ದಾರೆ ಮಗ ಟೋಟಲ್ ಆಗಿ ಇವಾಗ ಓವರ್ ಆಲ್ ಆಗಿ 577 ಜನ 574ರಿಂದ 577 ಜನದವರೆಗೂ ಬಂದ್ಬಿಟ್ಟು ಫೈನಲ್ ಲಿಸ್ಟ್ ನಿಂತ್ಕೊಂಡಿದೆ ಸೊ ಅದು ಯಾರ್ಯಾರು ಆ್ಯಡ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಇನ್ನು ಮಿಕ್ಕಂತ 5, 6, 7 ಇನ್ನು 3 ಜನ ಏನೋ ಆ್ಯಡ್ ಆಗಿದ್ದಾರೆ ಅದರಲ್ಲಿ ಒಬ್ರು ಜೋಫರ್ ಆರ್ಚರ್ ಒಬ್ರು ಪ್ಲೇಯರ್ ನಂಬರ್ ಜೋಫರ್ ಆರ್ಚರ್ ಎಷ್ಟು ಗೊತ್ತಾ ಪ್ಲೇಯರ್ ನಂಬರ್ 575 ಫಸ್ಟ್ ಅವರೇ ಆ್ಯಡ್ ಆಗಿರೋದು ಪ್ಲೇಯರ್ ನಂಬರ್ 574ಗೆ ಎಂಡ್ ಆಗಿತ್ತು ಪ್ಲೇಯರ್ ನಂಬರ್ 575 ಇಟ್ಸ್ ಜೋಫರ್ ಆರ್ಚರು ಜೋಫರ್ ಆರ್ಚರ್ ಕೂಡ ಲಾಸ್ಟ್ ಮೂಮೆಂಟಿಗೆ ಮೂಮೆಂಟಿಗೆ ನಾನೇನೋ ಆ್ಯಡ್ ಆಗಿರೋದಿಲ್ಲ ಅಂದ್ಕೊಂಡಿದ್ದೆ ಬಟ್ ಆ್ಯಡ್ ಆಗಿದ್ರೆ 3 ಜನದ ಎಕ್ಸ್ಟೆನ್ಷನ್ ಸಿಗ್ತಾ ಇದೆ ಈ ಪ್ಲೇಯರ್ ಆಪ್ಷನ್ಗೆ ಸೊ ಪ್ಲೇಯರ್ ನಂಬರ್ 117 ಅಂತ ಅನ್ಕೊಂತೀನಿ 117ರಿಂದ ಆಕ್ಸಿಲರೇಟೆಡ್ ಆಕ್ಷನ್ನು ಸ್ಟಾರ್ಟ್ ಆಗುತ್ತೆ ಮಗ ಅಲ್ಲಿವರೆಗೂ ಸ್ವಲ್ಪ ಆಕ್ಷನ್ನು ಸ್ಲೋ ಆಗೇ ನಡೆಯುತ್ತೆ ಆ್ಯಂಡ್ ಮಾರ್ಕಿ ಲಿಸ್ಟ್ಗಳು ಗೊತ್ತಿರೋದೇ ಇದ್ರ ಬಗ್ಗೆ ಮುಂಚೆನೇ ವಿಡಿಯೋ ಮಾಡಿದ್ದೀನಿ 2 ಸೆಟ್ಟು ಮಾರ್ಕಿ ಲಿಸ್ಟ್ ಇರುತ್ತೆ ಸೊ ಅದ್ರಲ್ಲಿ ಅರೌಂಡ್ 6 ಜನ ಇದ್ದಾರೆ ಮಾರ್ಕಿ ಲಿಸ್ಟಲ್ಲಿ ಫಸ್ಟ್ ಅವ್ರನ್ನೇ ಆಪ್ಷನ್ಗೆ ಹಾಕೋದು ಅದಾದಮೇಲೆ ವಿಕೆಟ್ ಕೀಪರ್ಸು ಆಲ್ರೌಂಡರ್ಸು ಜೊತೆಗೆ ಬೌಲರ್ಸು ಬ್ಯಾಟರ್ಸ್ಗಳ ಕ್ಯಾಟಗರಿ ಎಲ್ಲ ಇದೆ ಅಂದರೆ ಮೇನ್ ಪ್ಲೇಯರ್ಸ್ಗಳ ಕ್ಯಾಟಗರಿ ಸೊ ಅವರೆಲ್ಲ ಆಪ್ಷನ್ಗೆ ಬರ್ತಾರೆ ಸೊ ನನ್ನ ಪ್ರಕಾರ ನಾಳೆ ಏನು ಆಪ್ಷನ್ ನಡೆಯುತ್ತೆ ಅದೇ ಒಂಥರ ಮೇನು ನಾಡ್ದು ಎಲ್ಲ ಆಲ್ಮೋಸ್ಟ್ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗಳು ಆಪ್ಷನ್ಗೆ ಹಾಕ್ತಾರೆ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ಷನ್ ಎಲ್ಲ ಸಲ ಯಾವ ಥರ ಆಗುತ್ತೋ ಅದೇ ಥರ ಪ್ಯಾಟರ್ನ್ ಮೆಗಾ ಆಪ್ಷನ್ ಯಾವ ಥರ ಕಂಡಕ್ಟ್ ಆಗುತ್ತೋ ಈ ಸಲ ಕೂಡ ಅದೇ ಥರ ಕಂಡಕ್ಟ್ ಆಗುತ್ತೆ ಏನು ಸ್ಪೆಷಲ್ ಆಗಿ ಏನು ವೆರೈಟಿ ಆಗಿ ಏನು ಮಾಡಲ್ಲ ಬಟ್ ಅದು RTM ಕಾರ್ಡ್ದು ಸ್ವಲ್ಪ ರೂಲ್ಸ್ಗಳು ಚೇಂಜ್ ಇದೆ RTM ಕಾರ್ಡ್ ಮುಂಚೆ ಇದ್ದಂಥ RTM ಕಾರ್ಡ್ಗೂ ಇವಾಗಿರುವಂಥ RTM ಕಾರ್ಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದೇ ಒಂದ್ಸಲ ಬಿಡ್ನ ಸಲ್ಲಿಸಿದ್ರು ಅಂದರೆ ಇನ್ನೊಂದ್ಸಲ ಬಿಡ್ನ ಸಲ್ಲಿಸ್ಬೋದು ಒಂದ್ಸಲ ಬಿಡ್ನ ಸಲ್ಲಿಸ್ಬೋದು ಗೊತ್ತಿರೋದೆ ನಿಮಗೆ ಮುಂಚೆನೇ ಸಿಕ್ಕಾಪಟ್ಟೆ ಸಲ ಹೇಳಿದ್ದೀನಿ ಸ್ಪೆಷಲ್ಲಾಗಿ ಪ್ರಿಸೈಸಾಗಿ ಹೇಳೋವಂಥ ಅಗತ್ಯತೆ ಇಲ್ಲ ಸ್ವಲ್ಪ ಟೀಮ್ಗಳು RTM ಕಾರ್ಡ್ನ ಉಳಿಸ್ಕೊಂಡಿದ್ದಾವೆ ಸ್ವಲ್ಪ ಟೀಮ್ಗಳು RTM ಕಾರ್ಡ್ನ ಉಳಿಸ್ಕೊಂಡಿಲ್ಲ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಗ ಎಷ್ಟು ಜನ ಪ್ಲೇಯರ್ಸ್ಗಳು ಎಷ್ಟು ಕೋಟಿ ಸ್ಲ್ಯಾಬಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ 82 ಜನ 2 ಕೋಟಿ ಸ್ಲ್ಯಾಬಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಬೇಸ್ ಪ್ರೈಸ್ ಹೇಳ್ತಾ ಇರೋವಂಥದ್ದು ಸೊ ಡೀಟೇಲ್ ಆಗಿ ನೋಡ್ಕೊಂಬಿಡಿ ಒಬ್ಬೊಬ್ರದ್ದು ಹೇಳೋದಕ್ಕಾಗೋದಿಲ್ಲ ಆ್ಯಂಡ್ ಎಷ್ಟೆಷ್ಟು ಪೋಸ್ಟ್ ವ್ಯಾಲ್ಯೂ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದು ನಮ್ಮ RCBದು 83 ಕೋಟಿ ಪೋಸ್ಟ್ ವ್ಯಾಲ್ಯೂ ಇದೆ ಆ್ಯಂಡ್ ಪಂಜಾಬ್ ಕಿಂಗ್ಸ್ 110 ಕೋಟಿ ಪೋಸ್ಟ್ ವ್ಯಾಲ್ಯೂ ಇದೆ ಎಲ್ಲ ನೋಡಿ ಸಾಕಾಗಿರುತ್ತೆ ನಿಮಗೆ ಎಲ್ಲ ರಿಟೆನ್ಷನ್ ಟೇಬಲಲ್ಲೇ ನೋಡ್ಕೊಂಡಿರ್ತೀರಾ ಆ್ಯಂಡ್ RTM ಕಾರ್ಡ್ ವಿಚಾರಕ್ಕೆ ಬಂತು ಅಂದರೆ ಎಷ್ಟೆಷ್ಟು RTM ಕಾರ್ಡ್ ಇದೆ ಅಂತ ನೋಡ್ತಾ ಇರ್ಬೋದು ಪಂಜಾಬ್ ಕಿಂಗ್ಸ್ 4 RTM ಕಾರ್ಡ್ ಇಟ್ಕೊಂಡ್ರೆ RCB 3 RTM ಕಾರ್ಡ್ ಇಟ್ಕೊಂಡಿದೆ ಸೊ ಸೆಕೆಂಡ್ ಹೈಯೆಸ್ಟ್ ಅಂತ ಹೇಳಬೇಕು ಇನ್ನೆಲ್ಲ ಆಲ್ಮೋಸ್ಟ್ ಒಂದೊಂದು RTM ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಅದು ಕ್ಯಾಪ್ಡು ಮತ್ತು ಅನ್ಕ್ಯಾಪ್ಡು ಕೂಡ ಬರುತ್ತೆ ಇಲ್ಲಿ MI ಅನ್ಕ್ಯಾಪ್ಡು RTM ಕಾರ್ಡ್ ಅದು ಬರೀ ಅನ್ಕ್ಯಾಪ್ ಪ್ಲೇಯರ್ನ ಮಾತ್ರ ಬೈ ಮಾಡ್ಕೊಳಕ್ಕಾಗೋದವರು RCBನೂ ಅಷ್ಟೇ 1 ಅನ್ಕ್ಯಾಪ್ ಪ್ಲೇಯರ್ನ ಬೈಬ್ಯಾಕ್ ಮಾಡ್ಕೋಬೋದು ಅಥವಾ 3 ಕ್ಯಾಪ್ ಪ್ಲೇಯರ್ಸ್ಗಳನ್ನ ಬೈಬ್ಯಾಕ್ ಮಾಡ್ಕೋಬೋದು ಯಾಕಂದರೆ 1 ಅಥವಾ 2 ಆಪ್ಷನ್ ಕೊಟ್ಟಿದ್ದು ಇವ್ರು RTM ಕಾರ್ಡ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ರಿಟೈನ್ ಮಾಡ್ಕೊಳ್ಳೋದಕ್ಕೆ 1 ಅಥವಾ 2 ಅನ್ಕ್ಯಾಪ್ ಪ್ಲೇಯರ್ಸ್ಗಳನ್ನ ನೀವು ರಿಟೈನ್ ಮಾಡ್ಕೋಬೋದು ಅಂತ ಅಥವಾ RTM ಕಾರ್ಡ್ನ ಯೂಸ್ ಮಾಡ್ಕೋಬೋದು ಅಂತ ಇತ್ತು ಬಟ್ ನಮ್ಮ RCB ಆಲ್ರೆಡಿ SDLನ ರಿಟೈನ್ ಮಾಡ್ಕೊಂಡಿರೋದ್ರಿಂದ ಅನ್ಕ್ಯಾಪ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ಸೊ ಇವಾಗ 3 ಜನ ಕೂಡ ಕ್ಯಾಪ್ ಪ್ಲೇಯರ್ಸ್ಗಳನ್ನ RCB ರಿಟೈನ್ ಮಾಡ್ಕೋಬೋದು ಬೈಬ್ಯಾಕ್ ಮಾಡ್ಕೋಬೋದು ಸೊ ಇದನ್ನು ಬಿಡ್ತು ಅಂದರೆ ಇನ್ನೇನು ಬೇರೆ ಏನಿರಲ್ಲ ಅದೇ ಪ್ಲೇಯರ್ ಆಪ್ಷನ್ ಇರುತ್ತೆ ನಾರ್ಮಲ್ ಆಗಿ ಮಾರ್ಕಿ ಲಿಸ್ಟ್ ನನ್ನ ಪ್ರಕಾರ ಚಿಂದಿ ಆಗಿರುತ್ತೆ ಅದೇನೇ ಇನಿಷಿಯಲಿ 2 ಸೆಟ್ ಇರುತ್ತದಲ್ಲ ಅದಂತೂ ಒಂಥರ ಬೆಂಕಿ ಸೆಟ್ ಆಗಿರುತ್ತೆ ಫಸ್ಟ್ ದಿನದ ಆಪ್ಷನ್ ಆ್ಯಕ್ಚುಲಿ ಮಜಾ ಇರುತ್ತೆ ಸೆಕೆಂಡ್ ದಿನದ ಆಪ್ಷನ್ ಅಷ್ಟೊಂದಿನ ಮಜಾ ಇರೋದಿಲ್ಲ 2 ದಿನನೂ ಕೂಡ 3:30ಗೆ ಸ್ಟಾರ್ಟ್ ಆಗ್ತಿದೆ ಮಗ ಆಪ್ಷನು ಸೆಕೆಂಡ್ ಡೇಯಲ್ಲಿ ಏನೋ ವೇರಿಯೇಷನು ಬೇಗ ಸ್ಟಾರ್ಟ್ ಮಾಡೋದು ಜಾಸ್ತಿ ಜನ ಇದ್ದಾರೆ ಅಂತ ಆ ಥರ ಎಲ್ಲ ಏನಿಲ್ಲ 2 ದಿನ ಕೂಡ 3:30ಗೆ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಆಪ್ಷನ್ ಎಂಡ್ ಆಗುವಂಥದ್ದು ಆಲ್ಮೋಸ್ಟ್ 9 ಗಂಟೆಯಿಂದ 10 ಗಂಟೆ ರೇಂಜ್ವರೆಗೂ ಹೋಗುತ್ತೆ ಜೊತೆಗೆ ಅನ್ಸೋಲ್ಡ್ ಲಿಸ್ಟಲ್ಲಿ ಏನಿರುತ್ತೆ ಆ ಲಿಸ್ಟ್ನ ಪ್ರತಿದಿನದ ಎಂಡಲ್ಲೂ ಕೂಡ 2 ದಿನದ ಎಂಡಲ್ಲೂ ಕೂಡ ಮತ್ತೆ ಆಪ್ಷನ್ಗೆ ಹಾಕ್ತಾರೆ ಶಾರ್ಟ್ ಲಿಸ್ಟ್ನ ಮಾಡಿರುವಂಥ ಫ್ರಾಂಚೈಸ್ಗಳು ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಕೊಡ್ತಾರೆ ಸೊ ಅವ್ರನ್ನ ಮತ್ತೆ ಆಪ್ಷನ್ಗೆ ಹಾಕ್ತಾರೆ ಮತ್ತೆ ಅವ್ರನ್ನ ಬೈ ಮಾಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ
ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಒಂಥರ ಚಿಕ್ಕದಾಗ ಒಂಥರ ಬ್ರೀಫ್ ಮಾಡಿದ್ದೀನಿ ಏನೇನಾಗುತ್ತೆ ಆಪ್ಷನಲ್ಲಿ ಅಂತ. ಆ್ಯಂಡ್ ಎಷ್ಟೆಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಾಗುತ್ತೆ ಎಲ್ಲ ಗೊತ್ತಿರೋದೆ ಅಲ್ವಾ ಮಗ, ಎಲ್ಲರಿಗೂ ಗೊತ್ತು. ಬಟ್ ಆದ್ರೂ ಕೂಡ ಕೇಳ್ತೀರಾ ಎಲ್ಲಿ ಆಪ್ಷನ್ ಆಗುತ್ತೆ ಆ್ಯಂಡ್ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ, ಬಟ್ ಆದರೂ ಕೇಳ್ತೀರಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.